ಇವಾಗ ಹುಡುಗಿ ಸಿಗಲ್ವಲ್ಲ ಮದುವೆ ಆಗಿ ಹುಡುಗರುಗಳು. ಓದಿರೋದ್ರ ಬಗ್ಗೆ ಎಲ್ಲ ಜೀವನ ಮಾಡೋದ್ರ ಬಗ್ಗೆ. ಹೌದಾ? ಈಗಿನ ಜನರೇಷನ್ ಅಲ್ಲಿ ಗಂಡ್ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಏನಕ್ಕೆ? ಇವಾಗಿನ ಜನರೇಷನ್ ಮದುವೆ ಭಯ ಪಡ್ತಾರೆ ಅಂತಂದ್ರೆ ಸಂಪಾದನೆ. ಮೊದಲು ಸೆಟ್ಲ್ಮೆಂಟ್. ಈಗ ಸೆಟ್ಲ್ ಆಗಿದ್ರೆ ಲೈಫಲ್ಲಿ ಮದುವೆ ಆಗಿ ಭಯ ಪಡಲ್ಲ. ಇನ್ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂತಂದ್ರೆ ಭಯನೇ ಅಲ್ವಾ? ಈಗ ಇವತ್ತಿನ ಜೀವನ ನೋಡಿದ್ರಲ್ಲ, ನಮ್ದೇ ನೋಡ್ರಿ, ಬಾಡಿಗೆಗಳಿಲ್ಲ. ಈಗ ಜೀವನ, ಈಗ ಮನೇಲಿ ಮಗ ಅವನೇ, ಹೆಂಡತಿ ಅವಳೆ, ತಾಯಿ ಅವರ ವಯಸ್ಸಾಗಿರೋರು, ಅವರೆಲ್ಲ ಸಾಕ್ಬೇಕಲ್ವಾ, ದುಡ್ಬೇಕು. ಕಷ್ಟ ಈಗ ಜೀವನ, ಇವಾಗ ಬಹಳ ಕಷ್ಟ ಇದೆ. ಈಗ ಮೊದ್ಲಂಗಲ್ಲ. ಈಗ ಹಳ್ಳಿ ಜೀವನ ಬೆಸ್ಟ್ ಅಂತ ಅನ್ಸ್ಬಿಡ್ತೈತೆ ಇದೆಲ್ಲ ನೋಡಿದ್ರೆ. ಈಗ ಹಳ್ಳಿನಲ್ಲಿ ಒಂದ್ ಅರ್ಧ ಎಕರೆ 1 ಎಕರೆ ಜಮೀನು ಇದ್ಬಿಟ್ರೆ ಹೋಗಿದ್ದೀವಿ, ಉಳುಮೆ ಮಾಡ್ಕೊಂಡು ಹೆಂಗೋ ಏನಾರು ಒಂದು ತರಕಾರಿ ಬೆಳ್ಕೊಂಡು ಹೆಂಗೋ ನಿಮ್ದಾಗ ಆದಷ್ಟು ಒಂದು ಸ್ವಂತ ಮನೆ ಇದ್ರೆ ಜೀವನ ಮಾಡ್ಕೊಂಡು ಇದ್ಬಿಡ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಆಗಲ್ಲ. ಸಿಂಗಲ್ ಬೆಡ್ರೂಮು ಒಂದು 10 ಸಾವಿರ ಆಗುತ್ತೆ ಬಾಡಿಗೆ. ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಕೇಬಲ್ ಬಿಲ್ಲು, ಮಕ್ಕಳ ಎಜುಕೇಶನ್ನು, ರೇಷನ್ನು, ಇವೆಲ್ಲ ನೋಡಿದಾಗ ಜೀವನ ಕಷ್ಟನೇ. ಕಮಿಟ್ಮೆಂಟು ಕಮ್ಮಿ ಅಂದ್ರೆ ತಿಂಗ್ಳಿಗೆ ಒಂದು 35-40 ಸಾವಿರ ಬೇಕು ಒಂದು ಫ್ಯಾಮಿಲಿ ಸಾಕ್ತೀನಿ ಅಂದ್ರೆ. ಅದೇ ಹೇಳ್ತಾರೆ, ನಾವು 30 ಸಾವಿರ ದುಡಿದ್ರೆ 40 ಸಾವಿರ ಕಮಿಟ್ಮೆಂಟ್ ಆಗ್ಬಿಡುತ್ತೆ. 50 ಸಾವಿರ ದುಡಿದ್ರೆ ಸ್ವಲ್ಪ ಈ ಕಡೆ ಬಿಡೋಣ, 40 ಸಾವಿರ ದುಡಿದ್ರೆ 1 ಲಕ್ಷ ಕಮಿಟ್ಮೆಂಟ್ ಇರುತ್ತೆ. ಈಗ ಆತರ ಮಾಡ್ಕೊಂಡ್ರೆ ಜೀವನ ಆಗಲ್ಲ ಅದು. ಈಗ ಹೆಂಗ್ ಗೊತ್ತಾ, ಈಗ ನಮ್ಗೊಂದು 30 ಸಾವಿರ ಕಮಿಟ್ಮೆಂಟ್ ಇತ್ತು ಅಂದ್ರೆ ನಾವೊಂದು 20 ಸಾವಿರ ರೂಪಾಯಿ ಮುಗಿಸ್ಕೋಬೇಕು. ನಮ್ ಕಮಿಟ್ಮೆಂಟ್ ಮಡಿಕೋಬೇಕು. 30 ಸಾವಿರ ಸಂಪಾದನೆ ಮಾಡ್ತೀವಿ, 20 ಸಾವಿರ ರೂಪಾಯಿ ಕಮಿಟ್ಮೆಂಟ್ ಇರ್ಬೇಕು. ನಾವು 10 ಸಾವಿರ ರೂಪಾಯಿ ಸೇವ್ ಇಟ್ಕೋಬೇಕು. ಯಾಕೆಂದ್ರೆ ಮನೇಲಿ ಮಕ್ಕಳು, ಹೆಂಡತಿ, ತಾಯಿ, ವಯಸ್ಸಾದ ತಾಯಿ ಇರ್ತಾರಲ್ಲ, ಈಗ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತಂದಾಗ ಅವ್ರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾರು ಸ್ನೇಹಿತರ ಯಾರ ದುಡ್ಡು ಕೇಳಿದ್ರೆ ಪಾಪ ಎಷ್ಟು ಹೆಲ್ಪ್ ಮಾಡ್ತಾರೆ. 1 ಸಾವಿರ 2 ಸಾವಿರ ಇಮಿಡಿಯೇಟ್ಲಿ ಫೋನ್ ಮಾಡಿ, ಹಿಂಗಾಗಿದೆ ಕಣ, ನಮ್ಮ ಸ್ನೇಹಿತರಿಗೆ ಫೋನ್ ಮಾಡ್ತೀವಿ. 1 ಸಾವಿರ 2 ಸಾವಿರ, ಮಗ ಅಷ್ಟಿಲ್ಲ ಕಣ, 10 ಸಾವಿರ ಇಲ್ಲ ಕಣ ಹತ್ರ, 1 ಸಾವಿರ 1 ಸಾವಿರ ಹಾಕ್ತೀನಿ ಕಣ ಅಂತಂತಾರೆ. ಇಲ್ಲ ಅಂತ ಹೇಳಲ್ಲ, ಸ್ನೇಹಿತರುಗಳು ಹೆಲ್ಪ್ ಮಾಡ್ಬಿಡ್ತಾರೆ. ಅಲ್ಲಿ 20 ಸಾವಿರ 30 ಸಾವಿರ ಕಟ್ಟಬೇಕು ಅಂದಾಗ ಎಲ್ಲಿ ಬರುತ್ತೆ? ಈಗ ನಾವೇನು ಸೇವಿಂಗ್ ಮಾಡ್ಕೋಬೇಕು. ಅದೇ ಅಣ್ಣ, ಇವಾಗ ನಿಮ್ ಜನರೇಷನ್ ಅಲ್ಲಿ ಒಂದು 22-23 ಮದುವೆ ಮಾಡ್ಬಿಡೋರಲ್ವಾ? ಈಗ ಈಗಿನ ಜನರೇಷನ್, ನಮ್ ಜನರೇಷನ್ ಅಲ್ಲಿ 30 ಆದ್ರೂ ಮದುವೆ ಆಗಲ್ಲ. ಸೆಟ್ಲ್ ಆಗೋಣ ಅನ್ಕೊಂಡಿರ್ತಾರೆ. ನಾವು ಮದುವೆ ಆದದ್ದು ಈಗ 27 ವರ್ಷಕ್ಕೆ ಮದುವೆ ಆದದ್ದು. ಈಗ 10 ವರ್ಷ ಆಯ್ತು ಮದುವೆ ಆಗಿ. ಈಗ 11 ವರ್ಷ ಆಯ್ತು. 9 ವರ್ಷ, 10 ವರ್ಷದ ಮಗ ಅವನೇ. ಇವಾಗ ಹುಡುಗಿ ಸಿಗಲ್ವಲ್ಲ ಮದುವೆ ಆಗಿ ಹುಡುಗರುಗಳು. ಅದೇ ಕಮಿಟ್ಮೆಂಟ್. 30 ಸಾವಿರ ದುಡಿತಾ ಇರ್ತಾರೆ. 30 ಸಾವಿರ ದುಡಿದ್ರು ಇವಾಗ ಒಂದ್ ಸ್ವಂತ ಮನೆ ಇರ್ಬೇಕು ಅಂತ ಹೇಳ್ತಾರೆ, ಕಾರ್ ಇರ್ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಏನು ಇರಲ್ಲ, ನಮ್ಗೆಲ್ಲ ಇರ್ಬೇಕು ಅಂತ. ಸ್ವಂತ ಮನೆ ಅನ್ನಕ್ಕಿಂತ ಈಗ ಇವತ್ತಿನ ಹೆಣ್ಮಕ್ಳುಗಳು ಹೆಂಗೆ ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗಿರೋ ಹುಡುಗನೇ ನೋಡ್ತಾವ್ರೆ. ಹೌದು, ಲೈಫಲ್ಲಿ ಸೆಟ್ಲ್ ಆಗಿರೋ ಹುಡುಗನ ಹೆಂಗೆ ಅಂದ್ರೆ ಅವ್ನಿಗೆ 50 ಸಾವಿರ ಇರಬೇಕು ಸಂಬಳ, 1 ಲಕ್ಷ ಇರಬೇಕು, ಸ್ವಂತ ಮನೆ ಇರಬೇಕು, ಒಂದು ಕಾರ್ ಇರಬೇಕು, ಬೈಕ್ ಇರಬೇಕು. ಹಂಗೆ ಹೇಳ್ಬಿಟ್ಟು ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಡೈವರ್ಸ್ 3 ತಿಂಗಳಾದ್ಮೇಲೆ ಅವನ ಹತ್ರ ಎಲ್ಲ ಹೀರ್ಕೊಬಿಡೋದು, ಡೈವರ್ಸ್ ತಗೊಬಿಡೋದು. ಇತ್ತಾಗೆ ಇವ್ನು ಬೀದಿ ಪಾಲು. ಅಷ್ಟೇ ಜೀವನ. ಅವಳು ಜಾಲಿ. ಇವಾಗ ಹುಡುಗರು ಮದುವೆ ಆಗೋದೇ ತಪ್ಪಲ್ವಾ? ತಪ್ಪ. ಎತ್ತಾಗೊತ್ತು ಸಿಗಕ್ಕಾಗಲ್ಲ. ಈಗ ಹುಡುಗರಿಗೆ ಈಗ ಮದುವೆ ಆಸೆ ಆಗ್ಬೇಕು. ಈಗ ನೀವು ಮದುವೆ ಆಗ್ಬೇಕು ಅಂದ್ರೆ ಆಸೆ ಇಲ್ವಾ ನಿಮ್ಗೆ? ಆಗ್ಲೇಬೇಕಂತಾನೆ. ನನಗೆ ಭಯ. ನನ್ಗೆ ಏನಕ್ಕೆ ಮದುವೆ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಮದುವೆ ಅದೊಂದು ಕಟ್ಟಪ್ಪ, ಅದು ಜೀವನದಲ್ಲಿ ಅದು ಒಂದು ಮೆಟ್ಲದು. ಅದನ್ನ 10 ಗಂಟೆ ಖುಷಿ, ಹತ್ತಾದ್ಮೇಲೆ ಏನಕ್ಕೆ ಮೆಟ್ಲು ಹತ್ತದೆ ಅನ್ನೋದೊಂದು ಚಿಂತೆ ಬರುತ್ತೆ, ದುಃಖ ಆಗುತ್ತೆ. ಈಗ ಖುಷಿನ ಎಷ್ಟು ಹತ್ಬೇಕು, ಹತ್ಲೇಬೇಕಾ? ಹತ್ಬಿಟ್ಟು ಆ ಜೀವನ ಅನುಭವಿಸಾದ್ಮೇಲೆ ಕೆಳಗೆ ಇಳಿತಿರಲ್ಲ, ಕೆಳಗೆ ಇಳಿದಾದ್ಮೇಲೆ ಓಹೋ ಈ ತರ ಇದೆ ಲೈಫು, ಸಾಕಪ್ಪ ಅನ್ಬಿಟ್ಟು ನಮ್ಮಂತ ಈಗ ನಾವು ನಿಮ್ಗೆ ಹೇಳ್ತೀವಿ ಬುದ್ಧಿ ಮತ್ತ. ನೀವ್ ಇನ್ನೊಬ್ರಿಗೆ ಗೆಳೆಯ ಬೇಡ ಕಣ ಮದುವೆ ಸವಾಸ ಯಾಕೋ ಅಂತ ಅನ್ಬೇಕು. ಯಾಕೆಂದ್ರೆ ಅನ್ಭವಿಸಿರ್ತಿಲ್ಲ ನಾವು. ನಮ್ಮ ಮಾತು ಕಟ್ಕೊಂಡು ನೀವು ಅನ್ಭವಿಸಿರ್ತಿರಲ್ಲ, ಅದೊಂದು ಲೈಫು. ಯಾಕೆಂದ್ರೆ ಎಂಜಾಯ್ ಮಾಡ್ಬೇಕು. ಹಂಗೆ ಹೋಗ್ಬಿಟ್ರೆ ಕಷ್ಟ ಗುರು. ಮದುವೆ ಆಗ್ದೇನೆ ನೀನ್ ಏನು ಸುಖ ಪಡ್ದೇನೆ ಹಂಗೆ ಮೇಲೆ ಹೋಗ್ಬಿಟ್ರೆ ಕಷ್ಟ. ಏನಾರ ಒಂದ್ ಮಾಡ್ಬಿಟ್ಟು ನೆಮ್ಮದಿಯಾಗಿ ಒಂದ್ ಮಕ್ಳು ಮುರಿಯ ಮಾಡ್ಕೊಂಡು ಒಂದ್ ಲೈಫಲ್ಲಿ ಒಂದ್ ಸೆಟ್ಲು ಏನೋ ಒಂದು ಜೀವನ ಹೇಳ್ತಾ ಇರಂಗೆ. ಇವಾಗ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ಅದನ್ನೇ ಎಂಜಾಯ್ ಮಾಡ್ಬೇಕಂತ ಏನ್ ಮಾಡಕ್ಕಿಲ್ಲ. ಪ್ರಾಬ್ಲಮ್ ಯಾರಿಗಿಲ್ಲ, ಎಲ್ಲರಿಗೂ ಐತೆ. ಇವಾಗ ತೆಂಗಿನ ಮರ ಎಳ್ನೀರು ಕೊಡುತ್ತೆ, ಕಾಯಿ ಕೊಡುತ್ತೆ. ನಾವು ಬಿಟ್ಟು ಅದೇನಾಗುತ್ತೆ ಹೇಳಿ, ಸಿಡ್ಲು ಬಂದಾಗ ಸುಟ ಬಿಡುತ್ತೆ. ಇಲ್ಲ ಅಂತಂದ್ರೆ ಅಡಿನಲ್ಲಿ ಸರಿಯಾಗಿ ಮೇವು ಇದಾಕಿಲ್ಲ ಅಂತಂದ್ರೆ ಅದಕ್ಕೆ ಏನಾಗ ಸುಟ ಬಿಡುತ್ತೆ. ಅದು ಒಂಥರ ಇದಾಗೋಯ್ತೆ, ರೋಗಿಷ್ಠ ತರ ಆಗೋಯ್ತೆ. ಅದನ್ನೇನ್ ಮಾಡ್ತಾರೆ, ಕಡ್ದಾಕ್ತಾರೆ. ಹಂಗೆ ಏನು ಮಾಡಕ್ಕಾಗಲ್ಲ ಜೀವನದಲ್ಲಿ. ಎಲ್ಲದ್ರಲ್ಲೂ ತಗೊಂಡು ಜೀವನನ ಒಂದ್ ದಾರಿ ಸರಿಯಾಗಿ ತೂಗಿಸ್ಕೊಂಡು ಹೋಗ್ಬೇಕು
ಅಷ್ಟೇ. ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಆಗ್ಬೇಕು ಮದುವೆ ಆಗ್ಬೇಕು ಯೋಚನೆ ಮಾಡ್ತೀನಿ ಅಣ್ಣ ನಾನು ಮದುವೆ ಆಗ್ಬೇಕಂತ ಯೋಚನೆ ಮಾಡ್ತೀನಿ. ಮದುವೆ ಆಗ್ಬೇಕು, ಮಕ್ಳು ಮಾಡ್ಕೋಬೇಕು, ಮಕ್ಳು ಮಾಡ್ಕೊಂಡೆ ಹೆಂಡತಿ ಮಕ್ಳ ಜಾಲಿ ಸುತ್ತಾಡ್ಬೇಕು, ತಂದೆ ತಾನು ಚೆನ್ನಾಗಿ ನೋಡ್ಕೋಬೇಕು. ಅಷ್ಟೇ. ಇಷ್ಟೇ ಲೈಫಲ್ಲಿ ಇನ್ನೇನಿಲ್ಲ ಬೆಳೆ. ಬಟ್ ಇವಾಗ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಅಣ್ಣ ಮದ್ವೆ ಆಗೋದು. ಹುಡುಗಿರ್ ಸಿಗಲ್ಲ ಅನ್ನೋದಕ್ಕಿಂತ ಹುಡುಗಿರ್ ಎಕ್ಸ್ಪೆಕ್ಟೇಷನ್ಗೋಸ್ಕರ ಹುಡುಗರ್ ಆಗ್ಬಿಟ್ಟಿರೋದು. ಈಗ ಅದೇ ಆಗಿರೋದು. ಈಗ ನನ್ನ ಸ್ನೇಹಿತರು ಅದ್ ಬೇಕು ಇದ್ ಬೇಕು ಅಂತಾರೆ, ಒಳ್ಳೆ ಮನಸ್ಸಿರೋ ಹುಡುಗ ಬೇಡ ಅಂತ ಹೇಳ್ತಾರೆ. ಹೌದು. ಈಗ ನಮ್ಮ ಸ್ನೇಹಿತರು ಊರಲ್ಲಿ, ಈಗ ನನಗೆ 38 ವರ್ಷ, ನನ್ನ ಸ್ನೇಹಿತರಿಗೆ ಇನ್ನೂ ಮದುವೆ ಆಗಿಲ್ಲ. ಎಷ್ಟಣ್ಣ ವರ್ಷ ಅವ್ರಿಗೂ? 38. ಅವ್ರಿಗೂ 38, 39, 40 ವರ್ಷ ಅವ್ರೆ. ಆನಂದ ನಿಂಗೆ ಕೇಳಿಸ್ಕೊತಿದ್ರೆ ನೀವು ಗೊತ್ತಾಗುತ್ತೆ. ಮದುವೆ ಆಸೆನೆ ಬಿಟ್ಬಿಟ್ಟ. ಮದುವೆ ಆಸೆ ಬಿಟ್ಟು ಈ ಗುರು ಈ ಕ್ಲಿಪ್ ನೋಡೇ ನೋಡ್ತಾನೆ. ಅವನ್ನ ನಾವು ಬಹಳ ಖುಷಿ ಪಡ್ಬೇಕು. ಅವರ ಅಕ್ಕನ ಮಗನ್ನ ಅವನು ಓದಿಸಿ ಇವತ್ತು ಮಿಲಿಟರಿನಲ್ಲಿ ಅವಳೆ ಹುಡುಗ. ಮಿಲಿಟರಿನಲ್ಲಿ ಹುಡುಗ ಅಕ್ಕನ ಮಗ ಮಿಲಿಟರಿಗೆ ಹಾಕವನೆ. ಮಿಲಿಟರಿ ಸೇರ್ಕೊಂಡು ಮಿಲಿಟರಿನಲ್ಲಿ ಜಾಬ್ ಐತಿ ಈಗ ಅವನಿಗೆ. ಅವರ ಅಕ್ಕನ ಮಗಳಿಗೆ ಅವನೇ ಓದಿಸಿ ಇವತ್ತು ಇಂಜಿನಿಯರ್ ಸೀಟ್ ಸಿಕ್ಕದೆ. ಆ ಹುಡುಗಿನ ಕರ್ಕೊಂಡೋಗಿ ಯಾವ್ದೋ ಊರಿಗೆ ತಗೊಂಡೋಗಿ ಬಿಟ್ಟಿದ್ದಾನೆ ಮೊನ್ನೆ ದಿನ. ಸ್ನೇಹಿತ ನೀನ್ ನೋಡ್ತಾ ಇದ್ರೆ ನೀನ್ ಬಗ್ಗೆ ಮಾತಾಡಿದೀನಿ ಕಣ. ಆಗಿಲ್ಲ ಅಂದ್ರೆ ಹೇಳ್ತಿರೋದು ಮದ್ವೆನೇ ಆಗ್ತೇನೆ. ಅವನು ಹೆಣ್ಣು ಸಿಗ್ತೇನೆ ಜಿದಿಮ್ಸೆ ಉಂಟಾಗಿ ನನಗೆ ಫೋನ್ ಮಾಡಿ ಮದ್ವೆನೇ ಬೇಡ ಗೆಳೆಯ ಅಂತ ಈಗಲೂ ಫೋನ್ ಮಾಡ್ತಾನೆ, ಮಾತಾಡ್ತಾನೆ. ಮದ್ವೆನೇ ಬೇಡ, ನಮ್ಮ ಅಕ್ಕನ ಮಕ್ಳು ಚೆನ್ನಾಗಿ ಓದಿಸ್ಬೇಕು ಅಂತ. ಅವನು ಈಗ ಹುಡುಗಿ ಇಂಜಿನಿಯರ್ ಓದಿಸ್ತವನೆ. ಆ ಹುಡುಗನ್ನ ಆಲ್ರೆಡಿ ಇದ್ ಮಾಡ್ಬಿಡ್ತಾನೆ, ಆರ್ಮಿ ಸೇರ್ಬಿಡ್ತಾನೆ. ಅಲ್ಲಿಯ ಒಳ್ಳೆ ದೊಡ್ಡ ಫೋಟೋ ಇಲ್ಲೇ ಫೋಟೋ ದೊಡ್ಡ ಸಾಧನೆ